ಹರಿ ಓಂ. ಉತ್ತರಾದಿ ಮಠದ ಶ್ರೀ ಶ್ರವಣ ಕ್ಷೇತ್ರಸ್ಥರಾದ ಶ್ರೀ ಸತ್ಯಪೂರ್ಣ ಸತ್ಯಭವದ ತೀರ್ಥನಿಗೆ ಬಂದಂತಹ ಜಾಗ ಈ ಆತ್ಕೂರು. ಇಲ್ಲಿ ಮಹಾನುಭಾವರಾದ ಸತ್ಯಕಾಮ ತೀರ್ಥರು, ಸತ್ಯೇಷ್ಟ ತೀರ್ಥರು, ಸತ್ಯಧೀರ ತೀರ್ಥರು, ಸತ್ಯಪ್ರಜ್ಞ ತೀರ್ಥರು ವಾಸವಾಗಿರ್ತಕ್ಕಂಥ ಕೃಷ್ಣಾ ನದಿ ತೀರ. ಪೂರ್ವದಲ್ಲಿ ಸತ್ಯಬೋಧನ ಹೇಳಿಕೆಯಂತೆ ಶ್ರೀರಾಮದೇವರು ವನವಾಸಕ್ಕೆ ಬಂದಾಗ ಯಜ್ಞ ಮಾಡಿದಂತಹ ಸ್ಥಳ ಆತ್ಕೂರು. ಆದ್ದರಿಂದಲೇ ಸತ್ಯಬೋಧರು ಈ ಸ್ಥಳವನ್ನು ಆರಿಸಿಕೊಂಡದ್ದು. ಇದು ಪಂಚವೃಂದಾವನ ಕ್ಷೇತ್ರವಾಗ್ತದೆ ಅಂತ ಹೇಳಿದವರು ಸತ್ಯಬೋಧ ತೀರ್ಥರೇ. ಪೌರಾಶ್ರಮದ ಪಾಚ್ಚಾವರ ಜಯಾಚಾರ್ಯರೇ ಸತ್ಯಕಾಮ ತೀರ್ಥರಾಗಿ ಬಂದು ಈ ಸ್ಥಳದಲ್ಲಿ ನಿಂತು ಮೊಟ್ಟ ಮೊದಲಿಗೆ ಇಲ್ಲಿ ಸ್ಥಳಸ್ಥರಾಗಿದ್ದು ಸತ್ಯಕಾಮ ತೀರ್ಥರು. ಅವರ ಶಿಷ್ಯರು ಸತ್ಯೇಷ್ಟ ತೀರ್ಥರು. ಅವರು ಕೂಡ ತಮ್ಮ ಗುರುಗಳನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ವಯಸ್ಸಾಗಿದ್ದರೂ ಒಂದು ಕಾರಣ ಇದ್ದು ಇಲ್ಲೇ ಜೀವನೋಪಾದಿಯಾಗಿ ಕೊಂಡು ವೃಂದಾವನಸ್ಥರಾದರು ಸತ್ಯೇಷ್ಟ ತೀರ್ಥರು. ಜಗತ್ತಿಗೆ ಎರಡು ಅನರ್ಘ್ಯ ರತ್ನಗಳನ್ನು ಕೊಟ್ಟ ಮಹಾನುಭಾವರು ಸತ್ಯಧೀರ ತೀರ್ಥರು. ಮೊಟ್ಟ ಮೊದಲನೆಯವರು ಸತ್ಯಜ್ಞಾನ ತೀರ್ಥರು, ಎರಡನೆಯವರು ಸತ್ಯಧ್ಯಾನ ತೀರ್ಥರು. ಶ್ರೀ ಶ್ರೀ ಸತ್ಯಧ್ಯಾನ ತೀರ್ಥರ ಪೂರ್ವಾಶ್ರಮದ ತಂದೆಯೇ ಶ್ರೀ ಸತ್ಯಧೀರ ತೀರ್ಥರಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಮುಂದೆ ಆ ಸತ್ಯಧ್ಯಾನದಿಂದ ಪೀಠಸ್ಥರಾದವರು ಇಲ್ಲಿ ಹಿಂದೆ ಕಾಣಿಸ್ತಕ್ಕಂಥ ಸತ್ಯಪ್ರಜ್ಞ ತೀರ್ಥರು. ಇವರೆಲ್ಲರೂ ಕೂಡ ತಪಸ್ವಿಗಳಾಗಿದ್ದು ಮಹಾನ್ ಕೆಲಸಗಳನ್ನು ಮಾಡುವಂಥವರಾಗಿ ಒಬ್ಬೊಬ್ಬರ ಬಗ್ಗೆ ಹೇಳಬೇಕು ಅಂದರೆ ಒಂದೊಂದು ವಾರ ಒಂದು ತಿಂಗಳು ಬೇಕಾಗ್ತದೆ. ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳೋದಾದರೆ ಇಲ್ಲಿ ಬಂದು ಯಾರು ಕ್ಷೇತ್ರ ಸೇವೆ ಮಾಡ್ತಾರೆ, ಇದನ್ನು ಮಾಡ್ತಾರೆ, ಅವರಿಗೆ ಅವರವರ ಆಸೆಗಳನ್ನು ನೆರವೇರಿಸಿಕೊಟ್ಟು ಬೇಕಾದ್ದನ್ನು ಅನುಗ್ರಹ ಮಾಡಲಿಕ್ಕಾಗಿ ಭಗವಂತ ಇದು ಮಾಡಿದ್ದನ್ನು ಇದನ್ನೇ ಸತ್ಯಾತ್ಮ ತೀರ್ಥರು ಈಗ ಇಲ್ಲಿ ಸಂತಾನ ಗೋಪಾಲಕೃಷ್ಣ ಮತ್ತು ವೀಣಾಪಾಣಿ ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಬಂದವರಿಗೆ ಎಲ್ಲ ರೀತಿಯ ಅನುಗ್ರಹ ಆಗಲಿ ಅನ್ನೋ ಕಾರಣದಿಂದ ಮಕ್ಕಳೆಲ್ಲೇ ಇದ್ದೇವೆ, ಮಕ್ಕಳಾಗುವಂತೆ ಅವರವರ ತೊಂದರೆಗಳಿಗೆ ಏನೇನಿದೆ ಅವನ್ನೆಲ್ಲ ಪರಿಷ್ಕಾರವಾಗುವಂತೆ ಸತ್ಯಕಾಮರು ಎಲ್ಲರಿಗೂ ಅನುಗ್ರಹಿಸ್ತಾ ಕ್ಷೇತ್ರಸ್ಥರಾಗಿ ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ನಮಸ್ಕಾರ.